ಮನೇಲಿ ನಮ್ಮ ಹಸ್ಬೆಂಡ್ ಇಲ್ಲ. ಈ ಪೂರ್ವ ಸುಮಂಗಲಿಯರು ಹಬ್ಬ ಮಾಡಬಾರ್ದು ಅನ್ನೋದು ಕೆಲವರ ಥಾಟ್ ಪ್ರೋಸೆಸ್ ಇದೆ. ಅವರು ಕೂಡ ಯಾಕಂದರೆ ಇಬ್ಬಿಬ್ರು ಇರೋರ್ಗೇನೆ ದೇವರ ಆಶೀರ್ವಾದ ಜಾಸ್ತಿ ಬೇಕು. ಅಂಥದ್ರಲ್ಲಿ ನಮ್ಮಂಥವ್ರು ಏಕಾಂಗಿಯಾಗಿ ಜೀವನ ಮಾಡಬೇಕು ಅಂದರೆ ನಮಗೆ ದೇವರ ಆಶೀರ್ವಾದ ಇನ್ನೂ ಬೇಕು. ಸೊ ನಮ್ಮಂಥವ್ರು ಇದನ್ನು ಮಾಡಲಿ ಅನ್ನೋ ಒಂದು ಥಿಂಕಿಂಗಿಂದ ನಾನು ಇದೇ ಮೊದಲನೇ ವರ್ಷ ಪ್ರಯತ್ನ ಪಟ್ಟಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸ್ಟಾರ್ ಸುವರ್ಣ ವಾಹಿನಿ ಪ್ರತಿದಿನ ವಿಭಿನ್ನ ಹಾಗೂ ವಿಶೇಷ ಕಾರ್ಯಕ್ರಮಗಳ ಮೂಲಕ ಕನ್ನಡ ಕೃತರ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾನೆ ಇದೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಸಾಕು, ಕರ್ನಾಟಕದಾದ್ಯಂತ ಆಗಿರ್ಬೋದು, ದೇಶಾದ್ಯಂತ ಆಗಿರ್ಬೋದು, ಎಲ್ಲ ನಾಡಿನ ಹೆಣ್ಮಕ್ಳಿಗೂ ಕೂಡ ಮನೆಯಲ್ಲಿ ಸಂಭ್ರಮ ಸಡಗರ ತುಂಬಿ ತುಳುಕ್ತಾ ಇರುತ್ತೆ. ಅದೇ ರೀತಿ ಸ್ಟಾರ್ ಸುವರ್ಣ ವಾಹಿನಿಯವರು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವರಮಹಾಲಕ್ಷ್ಮಿ ಹಬ್ಬದ ಒಂದು ವರಮಹಾಲಕ್ಷ್ಮಿ ಅಲಂಕಾರದ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿದೆ. ಸೊ ಇಲ್ಲಿ ನಾವು ಇವತ್ತಿದ್ದೀವಿ ಸುಮನ್ ಟಿವಿ. ಸೊ ಎಲ್ಲ ಹೆಣ್ಮಕ್ಳು ಕೂಡ ತಮ್ಮ ಭಕ್ತಿಪೂರ್ವಕವಾಗಿ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ತಮ್ಮ ತಮ್ಮ ಬಯಕೆಗಳನ್ನಾಗಿರ್ಬೋದು, ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಸೊ ಅಷ್ಟೇ ಭಕ್ತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಸ್ಟಾರ್ ಸುವರ್ಣ ಲಕ್ಷ್ಮೀ ಬಾರಮ್ಮ ಅಲಂಕಾರದ ಒಂದು ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಹೆಣ್ಮಕ್ಳೆಲ್ಲನೂ ಕೂಡ ಯಾವ ರೀತಿ ಅಲಂಕಾರವನ್ನು ಮಾಡಿದ್ದಾರೆ, ಯಾವ ರೀತಿ ಭಕ್ತಿಪೂರ್ವಕವಾಗಿ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜೆ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ಶಿಲ್ಪ ಅಂತ. ಎಲ್ಲಿಂದ ಬಂದಿರುವಂತದ್ದು ನೀವು? ನಾವಿಲ್ಲಿ ಚಾಮರಾಜಪೇಟೆ. ಓಕೆ, ಹೇಳಿ, ಹಬ್ಬ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ಅಂತ? ಸರ್, ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಮಾಡೋದೇ ಎಲ್ಲಾರ್ದು ಒಂದು ವಿಶೇಷ. ಖುಷಿ ಆಯ್ತಾ? ಖುಷಿ. ಎಷ್ಟೊತ್ತು ಟೈಮ್ ತಗೊಂಡ್ರಿ ದೇವಿನ ಅಲಂಕಾರ ಮಾಡೋದಿಕ್ಕೆ? ಸರ್, ನಾವು ರಾತ್ರಿನೇ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಇಲ್ಲಿ ಬಂದು ಒಂದು ಅರ್ಧ 1 hour ತಗೊಂಡ್ವಿ ಅಷ್ಟೇ. ಓಕೆ, ಸೂಪರ್. ಏನ್ ಕೇಳ್ಕೊಂಡ್ರಿ ದೇವಿ ಹತ್ರ? ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡ್ವಿ. ಥ್ಯಾಂಕ್ ಯು ಮಾ, ಒಳ್ಳೇದಾಗ್ಲಿ. ಎಸ್, ಹಾಗೇನೆ ಸಾಕಷ್ಟು ಜನ ವಿಭಿನ್ನ ಹಾಗೂ ವಿಶೇಷ ರೀತಿಯಾದಂತಹ, ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ನಾವು ಕೇವಲ ದೇವಿಯನ್ನ ಮಾತ್ರ ಪೂಜೆ ಮಾಡೋದಿಲ್ಲ, ಅವರವರ ಒಂದು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಷ್ಟಲಕ್ಷ್ಮಿಯರನ್ನು ಕೂಡ ಕೂರಿಸ್ತಾರೆ. ಕೆಲವೊಬ್ರು ಧೈರ್ಯಲಕ್ಷ್ಮಿ ಆಗಿರ್ಬೋದು, ವಿಜಯಲಕ್ಷ್ಮಿ ಆಗಿರ್ಬೋದು, ವಿದ್ಯಾಲಕ್ಷ್ಮಿ ಆಗಿರ್ಬೋದು, ಈ ತರ ಸಕಲ ಸಂಪನ್ಮೂಲಗಳನ್ನ ಕೊಡ್ಲಿ ಅನ್ನುವಂತಹ ಥೀಮ್ನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಭಕ್ತಿಪೂರ್ವಕವಾದಂತಹ ನಮನಗಳನ್ನ ಅವರು ದೇವಿಯ ಅಲಂಕಾರದಲ್ಲಿ ತೊಡಗಿಸ್ಕೊಂತ ದೇವಿ ಸ್ತೋತ್ರವನ್ನ ಪಠಿಸ್ತಾ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಮಹಾಲಕ್ಷ್ಮಿ. ನಿಮ್ಮ ಹೆಸರು ಮಹಾಲಕ್ಷ್ಮಿ? ಸೂಪರ್. ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಿರೋಂಥದ್ದು ಖುಷಿಯಾಗಿದೆ. ಎಲ್ಲಿಂದ ಬಂದಿರೋದು? ಭವಾನಿ ನಗರಿಂದ ಬಂದಿರೋದು. ಹೌಸ್ ವೈಫ್. ಎಸ್ ಸರ್, ಈಗ ನೀವು ಈ ಒಂದು ವರಮಹಾಲಕ್ಷ್ಮಿ ದೇವಿಯನ್ನ ಕೂರಿಸಿದಿರಾ, ಎಷ್ಟೊತ್ತು ಟೈಮ್ ತಗೊಂಡ್ರಿ, ಯಾವ ರೀತಿಯಂತಹ ಥೀಮ್ ಅಲ್ಲಿ ನೀವು ಅಲಂಕಾರವನ್ನ ಮಾಡಿದಿರಾ ಅಂತ? ಇದು ನಾನು 3/4 ಗಂಟೆ ತಗೊಂಡೆ. ನನ್ನ ಹೆಲ್ಪಿಗೆ ಅದಕ್ಕೆ ಇದ್ರು. ನಾನು ಆಂಡಲ್ ಕೊಟ್ಟೆ ಇಟ್ಟು ಈ ವರ್ಷ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ದೆ. ಸೊ ಈ ಥರ ಒಂದು ಹೇಳುವಾಗ ಇಲ್ಲೇ ನಾವು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡಿದ್ದೀನಿ. ನನ್ನ ಸೆಕೆಂಡ್ ವರಮಹಾಲಕ್ಷ್ಮಿ. ಅಂದ್ರೆ ಇದು 2ನೇ ವರಮಹಾಲಕ್ಷ್ಮಿ ಹಬ್ಬ ನೀವು ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು. ಲಕ್ಷ್ಮಿನ ಕೂರ್ಸಿದ್ದು ಹೋದ ವರ್ಷ ಮನೇಲಿ ಕೂರ್ಸಿದ್ದೆ. ಈ ವರ್ಷಕ್ಕೋಸ್ಕರ ಎಲ್ಲ ಪರ್ಚೇಸ್ ಮಾಡ್ತಿರುವಾಗ ಈ ತರ ಮಾಡಿ ಅಂತ ನಮ್ಮ ಅತ್ತಿಗೆ ಹೇಳಿದ್ರು. ಸೊ ಅದರಿಂದ ಇಲ್ಲಿ ಟ್ರೈ ಮಾಡಿ. ಹೆಂಗ್ ಅನ್ನಿಸ್ತು? ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಸಂಭ್ರಮ ಸಡಗರ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ದೇವಿನ ಅಲಂಕಾರ ಮಾಡೋದೇ ಒಂದು ಭಾಗ್ಯ ಅಂತ ಪೂಜಿಸ್ತಾ ಇರ್ತಾರೆ. ಸೊ ನಿಮ್ಗೆ ಹೆಂಗಿತ್ತು ಆ ಒಂದು ಅಲಂಕಾರ ಮಾಡುವಂತಹ ಸಂದರ್ಭದಲ್ಲಿ ಅಂತ? ನನಗೆ 1 month ಇಂದಾನೇ ಶುರು ಆಗ್ಬಿಡುತ್ತೆ. ಎಲ್ಲರಿಗೂ 1 day ಅನ್ನೋದಕ್ಕಿಂತ 1 month ಇಂದಾನೆ ಇದು ತಗೊಳ್ಳೋಣ, ಅದು ತಗೊಳ್ಳೋಣ. ಈಗ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ನಾವು ಏನೆಲ್ಲ ತಗೋಬೋದು ಆ ಥರ ದೇವಿಗೆ ಎಲ್ಲ ತಗೋಬೇಕು ಅಂತ 1 month ಮುಂದೆನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಎಲ್ಲ ಥರದ್ದು ತಗೊಂಡು ನಂಗೆ ಯಾವ ಥರ ಖುಷಿ ಆಗುತ್ತೋ ಆ ಥರ ಮಾಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಎಸ್, ಹಾಗೆ ಮುಂದಕ್ಕೆ ಹೋಗೋಣ. ಮತ್ತಷ್ಟು ಜನ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸರ್, ನಾಗರತ್ನ ಅಂತ, ಇಲ್ಲೇ ಲಕ್ಷ್ಮೀಪುರ. ನೀವು ಎಷ್ಟು ವರ್ಷಗಳಿಂದ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಈ ಒಂದು ಥೀಮ್ ನಲ್ಲಿ ಯಾಕೆ ದೇವಿಯನ್ನ ಪೂಜಿಸಿರಿ ಅಂತ? ಸರ್, ನಾನು ಫಸ್ಟ್ ಟೈಮ್ ಇದು ಮಾಡಿರೋದು. ಮನೇಲಿ ಹಂಗೆ ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀವಿ. ಇದು ಫಸ್ಟ್ ಟೈಮು. ಒಂದು 15 to 20 minutes ಟೈಮ್ ತೊಗೊಂಡಿದ್ದೀನಿ. ಖುಷಿ ಆಯಿತು. ತುಂಬ ಜೋಶಲ್ಲೇ ಎಲ್ಲದನ್ನು ರೆಡಿ ಮಾಡಿದೆ. ಭಕ್ತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅವರವರ ಯಾವ ರೀತಿಯಾಗಿ ಭಾವನೆಯನ್ನು ವ್ಯಕ್ತಪಡಿಸ್ಕೊಂತ ದೇವ್ರ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಅವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಭಕ್ತಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಆ ಲಕ್ಷ್ಮಿ ಕಾಪಾಡಲಿ ಅಂತ ಕೇಳ್ತೀನಿ.
ಥ್ಯಾಂಕ್ ಯು. ಅಂಡ್ ನಿಮಗೂ ಕೂಡ ಆಯಸ್ಸು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಐಶ್ವರ್ಯನೂ ಕೂಡ ಕೊಟ್ಟು ಕಾಪಾಡಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಅಮ್ಮ, ನಮಸ್ತೆ. ನೆಕ್ಸ್ಟ್ ನೋಡಿ, ಒಬ್ಬೊಬ್ರು ಹೆಣ್ಮಕ್ಳು ಅವರು ಎಷ್ಟು ರೆಡಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಮದುವೆ ಶುಭ ಸಮಾರಂಭಗಳು ಮನೆಯಲ್ಲಿ ಆಗ್ತಿದೆ ಅಂದಾಗ ಮಾತ್ರ ಅವರು ತುಂಬ ಚೆನ್ನಾಗಿ ರೆಡಿ ಆಗ್ತಾರೆ. ಆದರೆ ದೇವಿ ಅಂತ ಬಂದಾಗ ದೇವಿನ ಅಲಂಕಾರ ಮಾಡಿದಷ್ಟೇ ಅವರು ಕೂಡ ಖುಷಿಯನ್ನ ಪಡ್ತಾ ಮಾಡ್ತಾರೆ. ಹೇಳಿಮ್ಮ, ನಿಮ್ಮ ಹೆಸರು? ಅನುಷಾ. ನೀವೆಲ್ಲಿಂದ ಬಂದಿರುವಂಥದ್ದು? ಶ್ರೀನಗರ. ಎಸ್ ಸರ್. ಯಾವ ಥೀಮ್ನಲ್ಲಿ ದೇವಿಯನ್ನು ಅಲಂಕಾರ ಮಾಡಿದ್ರ? ಎಷ್ಟು ಟೈಮ್ ತಗೊಂಡ್ರಿ? ಏನು ಕೇಳ್ಕೊಂಡ್ರಿ ಅಂತ? ನಾವು ರಾತ್ರಿನೇ ಪ್ರಿಪೇರ್ ಮಾಡಿದ್ವಿ, ಇಲ್ಲಿ ಬಂದು ಒಂದು ಹಾಫ್ ಅನ್ ಅವರ್ ತಗೊಂಡ್ವಿ. ಎಸ್, ಏನು ಬೇಡ್ಕೊಂಡ್ರಿ? ಆಯಸ್ಸು, ಆರೋಗ್ಯ, ಮಕ್ಳಿಗೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀವಿ. ಎಸ್ ಮಾ, ಎಷ್ಟು ವರ್ಷಗಳಿಂದ ನೀವು ಮಾಡ್ತಿದ್ರ ವರಮಹಾಲಕ್ಷ್ಮಿ ವ್ರತವನ್ನ ಅಂತ? 4 ವರ್ಷ ಆಯ್ತು. 4 ವರ್ಷ. ಅಂದ್ರೆ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇಟ್ಟಿದ್ರ, ಅಥವಾ ಇಷ್ಟು ವರ್ಷಗಳು ಅಂತ ಹೇಳ್ಬಿಟ್ಟು ಏನಾದ್ರು ಈಡೇರಿಕೆಗೋಸ್ಕರ ಅಂದ್ರೆ ಏನಾದ್ರು ಬೇಡ್ಕೊಂಡು ಇದು ಮಾಡಿದ್ದ ಅಂತ? ಹಂಗೇನಿಲ್ಲ, ಸುಮ್ಮನೆ ಮಾಡೋಣ ಅಂತಾನೆ ಮಾಡಿದ್ವಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಎಸ್, ಇಲ್ಲಿ ಜಡ್ಜ್ಮೆಂಟ್ ನಡೀತಾ ಇದೆ. ಸೊ ಹಾಗೇನೆ ಹಂಗೆ ಮುಂದಕ್ಕೆ ಹೋಗೋಣ. ಇಲ್ಲಿ ಕಡೆನೂ ಒಂದಷ್ಟು ನೋಡ್ತಾ ಇದ್ದಾರೆ. ದುರ್ಗಾದೇವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಯಾಕಂತಂದ್ರೆ ದೇವಿನ ಅಲಂಕಾರ ಮಾಡೋದೇ ಒಂದು ವೈಭೋಗ್ಯ ಅಂತಾನೆ ಹೇಳ್ಬೋದು ಅವ್ರಿಗೆ. ನಮಸ್ತೆ, ಹೇಳಿ ನಿಮ್ಮ ಹೆಸರು? ಪ್ರಿಯಾಂಕಾ ಸರ್. ನೀವು ಎಲ್ಲಿಂದ ಬಂದಿದ್ದೀರಾ? ಈ ಹನುಮಂತ. ಓಕೆ, ಯಾವ ದೇವಿಯ ಥೀಮ್ನಲ್ಲಿ ನೀವು ಅಲಂಕಾರವನ್ನು ಮಾಡಿ? ಸರ್, ಥೀಮ್ ಅಂತ ಏನಿಲ್ಲ, ಎವ್ರಿ ಇಯರ್ ಬೇರೆ ಬೇರೆ ಥರ ಅಲಂಕಾರ ಮಾಡಕ್ಕೆ ಟ್ರೈ ಮಾಡ್ತೀನಿ. ಒಂದು ಹೇರ್ ಸ್ಟೈಲ್ ಒಂದ್ಸಲ, ಮತ್ತೆ ಸ್ಯಾರಿ ಡ್ರೇಪಿಂಗ್ ಒಂದ್ಸಲ, ಈ ಥರ ಚೇಂಜ್ ಮಾಡ್ತಾ ಇರ್ತೀವಿ. ಎಷ್ಟು ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಾ ಈ ಥರ? 15 years ಇಂದ ಮಾಡ್ತಾ ಇದ್ದೀನಿ ಸರ್. ಹಾಂ. ಓಕೆ, ದೇವಿನ ಅಲಂಕಾರ ಮಾಡ್ತಾ ನೀವು ಏನು ಬೇಡ್ಕೊಂಡ್ರಿ? ಮಾಮೂಲಿ ಸರ್, ಒಳ್ಳೆ ಆಯುಷ್ಯ, ಆರೋಗ್ಯ. ಥ್ಯಾಂಕ್ ಯು, ಒಳ್ಳೆಯದು. ಅಮ್ಮ ನಮಸ್ತೆ, ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ರಂಜಿತಾ ಅಂತ. ರಂಜಿತಾ. ಒಂದೇ ಮಾತ್ರ ಸ್ಕೂಲ್ ಪಕ್ಕ ಇರೋದು, ಅಲ್ಲಿಂದ ಬಂದಿದ್ದೀರಿ. ಸೊ ಎಷ್ಟು ವರ್ಷಗಳಿಂದ ನೀವು ದೇವಿ ಪೂಜೆಯನ್ನ ಮಾಡ್ತಾ ಇದ್ದೀರಾ? ಇವಾಗೆ ಫಸ್ಟ್ ಸತಿ ಇವಾಗ ಫಸ್ಟ್ ಮಾಡಿರುವಂಥದ್ದು. ಯಾವ ರೀತಿಯಂತ ಅಲಂಕಾರವನ್ನು ಮಾಡಿದ್ರೆ ದೇವಿಗೆ? ತುಂಬಾ ಚೆನ್ನಾಗಿ ಮಾಡಿದ್ರಾ? ಮಾತಾಡಿ, ಹೇಳಿ, ನೀವು ನಿಮ್ಮ ಅನುಭವ ಹೇಗಿತ್ತು? ನಮ್ಗೆ ಇವಾಗ ಫಸ್ಟ್ ತುಂಬ ಚೆನ್ನಾಗಿ ಅನಿಸಿದೆ. ನಾವು ಇದೇ ಫಸ್ಟ್ ಸತಿ ಮಾಡಿರೋದು. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿ ಮಾಡಿ ಆಯುಷ್ಯವಾಗಿ ಕೊಟ್ಟು ಕಾಪಾಡಬೇಕು ಅಂತ. ಥ್ಯಾಂಕ್ ಯು ಮಾ, ಒಳ್ಳೆಯದಾಗಲಿ. ಎಸ್, ನೋಡಿದ್ರಲ್ಲ, ಸಾಕಷ್ಟು ವಿಭಿನ್ನ ಹಾಗೂ ವಿಶೇಷ ಥೀಮ್ಗಳಲ್ಲೆಲ್ಲನೂ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ದೇವಿಯನ್ನು ಕೂರಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟು ಚೆನ್ನಾಗಿ ಅಂತಂದರೆ ಅವರವರ ಭಕ್ತಿ ಭಾವಕ್ಕೆ ತಕ್ಕಂಗೆ ಅವರವರ ಈಡೇರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ. ಹಾಗೆಯೇ ಇಲ್ಲೂ ಕೂಡ ಇದ್ದಾರೆ. ರೈಟ್ ಸೈಡು ಲಕ್ಷ್ಮಿ, ಲೆಫ್ಟ್ ಸೈಡು ಲಕ್ಷ್ಮಿ, ಎಲ್ಲ ಕಡೆನೂ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿಯಾದ ಥೀಮ್ ಅಂತ ಹೇಳ್ಬಿಟ್ಟು ಕೊನೆವರೆಗೆ ನಾನು ಕೇಳ್ತೀನಿ. ಹೇಳಿ ಮೇಡಮ್, ನಿಮ್ಮ ಹೆಸರು? ನಳಿನಿ ಅಂತ. ಎಲ್ಲಿಂದ ಬಂದಿರುವಂಥದ್ದು? ನೀವು ಎಷ್ಟು ವರ್ಷಗಳಿಂದ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಬೃಂದಾವನ ನಗರದಲ್ಲೇ ಇರೋದು. ಆಕ್ಚುಲಿ ನನ್ನ ಫಸ್ಟ್ ಟೈಮ್ ರೆಡಿ ಮಾಡಿರೋದು ಇದು. ಹಬ್ಬ ಮಾಡೋ ಪ್ರತೀತಿ ಏನಿಲ್ಲ, ಆದರೆ ಫಸ್ಟ್ ಟೈಮ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಇಲ್ಲ. ಈ ಪೂರ್ವ ಸುಮಂಗಲಿಯರು ಹಬ್ಬ ಮಾಡಬಾರ್ದು ಅನ್ನೋದು ಕೆಲವರ ಥಾಟ್ ಪ್ರೋಸೆಸ್ ಇದೆ. ಅವರು ಕೂಡ, ಯಾಕಂದರೆ ಇಬ್ಬಿಬ್ರು ಇರೋರ್ಗೇನೆ ದೇವರ ಆಶೀರ್ವಾದ ಜಾಸ್ತಿ ಬೇಕು. ಅಂಥದ್ರಲ್ಲಿ ನಮ್ಮಂಥವ್ರು ಏಕಾಂಗಿಯಾಗಿ ಜೀವನ ಮಾಡಬೇಕು ಅಂದರೆ ನಮಗೆ ದೇವರ ಆಶೀರ್ವಾದ ಇನ್ನೂ ಬೇಕು. ಸೊ ನಮ್ಮಂಥವ್ರು ಇದನ್ನು ಮಾಡಲಿ ಅನ್ನೋ ಒಂದು ಥಿಂಕಿಂಗಿಂದ ನಾನು ಇದೇ ಮೊದಲನೇ ವರ್ಷ ಪ್ರಯತ್ನ ಪಟ್ಟಿದ್ದೀನಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಥರದ ಒಂದು ಥಿಂಕಿಂಗ್ ಥಾಟ್ಸ್ ಎಲ್ಲನೂ ಕೂಡ ಬರಬೇಕು. ಇಂಡಿಪೆಂಡೆಂಟ್ ಆಗಿ ನೀವು ನಿಮ್ಮ ಮಕ್ಕಳನ್ನು, ನಿಮ್ಮ ಫ್ಯಾಮ್ಲಿಗಳನ್ನು ದೇವಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ವಿದ್ಯೆ ಬುದ್ಧಿ ಎಲ್ಲನೂ ಕೂಡ ಕೊಡ್ತಾರೆ. ಆ ಥಾಟ್ ಇದೆಯಲ್ಲ, ನಿಮಗೆ ಒಂದು ಥಾಟ್ಗೆ ನಮ್ಮ ಸುಮನ್ ಟಿವಿ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಒಳ್ಳೆಯದಾಗಿ. ನೋಡಿದ್ರಲ್ಲ ವೀಕ್ಷಕರ, ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಒಂದೊಂದು ರೀತಿಯಾದಂತಹ ಇರುತ್ತೆ. ಯಾಕಂತಂದರೆ ಅವರವರು ಇಷ್ಟಪಡುವಂತಹ ಭಕ್ತಿ ಭಾವಗಳೊಂದಿಗೆ ದೇವಿಯನ್ನು ಪೂಜೆ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಸಾಕಷ್ಟು ಜನ ತಮ್ಮ ಈಡೇರಿಕೆಗಳಾಗಿರ್ಬೋದು, ಸಮಾಜದ ಉದ್ಧಾರಕ್ಕಾಗಿರ್ಬೋದು, ದೇಶದ ಅಭಿವೃದ್ಧಿಗೋಸ್ಕರ ಆಗಿರ್ಬೋದು, ಮಕ್ಕಳ ಒಳಿತಿಗಾಗಿರ್ಬೋದು, ಎಲ್ಲ ರೀತಿಯಂತಹ ಭಕ್ತಿಯೊಂದಿಗೆ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು, ಹಾಗೆಯೇ ವರಮಹಾಲಕ್ಷ್ಮಿ ಒಂದು ಅಲಂಕಾರದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅಷ್ಟೇ ಭಕ್ತಿಯಿಂದ ಮನೆಯಲ್ಲಿ ಎಷ್ಟು ಭಕ್ತಿಯಿಂದ ಅವರು ಪೂಜೆಯನ್ನು ಮಾಡ್ತಾರೋ ಅಷ್ಟೇ ಭಕ್ತಿಯಿಂದ ಈ ಒಂದು ಸ್ಪರ್ಧೆಯಲ್ಲೂ ಕೂಡ ನಾವು ಯಾರಿಗೂ ಕಮ್ಮಿ ಇಲ್ಲ ಗುರು. ಹೆಣ್ಮಕ್ಳು ಅಂದ್ರೇ ಸ್ಟ್ರಾಂಗು. ಅಂಥದ್ರಲ್ಲಿ ಹೆಣ್ಮಕ್ಳು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರಂತೆ ಅದು ಪರಿಪೂರ್ಣತೆ ಆಗಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಸೊ ಇದಾಗಿತ್ತು ಸ್ಟಾರ್ ಸುವರ್ಣ ವಾಹಿನಿ ಕಡೆಯಿಂದ ಒಂದು ವರಮಹಾಲಕ್ಷ್ಮಿ ಅಲಂಕಾರ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿತ್ತು. ಸೊ ಇದೆಲ್ಲ ಕೂಡ ನೀವು ನೋಡಿದ್ರ. ಎಲ್ರಿಗೂ ಆ ವರಮಹಾಲಕ್ಷ್ಮಿ ದೇವಿ ವರಗಳನ್ನು ಕೊಟ್ಟು
ಸಕಲ ಸಂಪತ್ತನ್ನ ಕೊಟ್ಟು ಐಶ್ವರ್ಯ, ಆರೋಗ್ಯ, ನೆಮ್ಮದಿ, ವಿದ್ಯಾ, ಬುದ್ಧಿ ಎಲ್ಲ ಕೊಡ್ಲಿ ಅನ್ನುವಂಥದ್ದೇ ನಮ್ಮ ಸುಮನ್ ಟಿವಿಯ ಆಶಯ. ಸೊ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.